ರಾಜ್ಯ ರಾಜಕೀಯದಲ್ಲಿ ಈಗ ಬದಲಾವಣೆ ಆಗುವಂಥ ಸಂದರ್ಭ ಅನ್ನೋದನ್ನ ದೆಹಲಿಯಲ್ಲಿ ಕೂತ್ಕೊಂಡಿರುವಂಥ ಹೈಕಮಾಂಡ್ ಅವರು ಹೇಳ್ತಾ ಇದ್ದಾರೆ. ಬಟ್ ಅದಾಗುತ್ತಾ ಆಗಲ್ವಾ ಸಭೆಯ ನಂತರ ಗೊತ್ತಾಗತ್ತೆ. ದೆಹಲಿಯಲ್ಲಿದ್ದರೂ ಕೂಡ CM DCM ಬೇರೆ ಬೇರೆ, ನಾನೊಂದು ತೀರ ನೀನೊಂದು ತೀರ. ಕರ್ನಾಟಕ ಭವನದಲ್ಲಿದ್ದರೂ ಕೂಡ ಮಾತಿಲ್ಲ, ಕಥೆ ಇಲ್ಲ, ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ಪಾಪ DK ಶಿವಕುಮಾರ್ ಬಂದರು ಮತ್ತೆ ಹೋದರು. ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ 1-to-1 ಮೀಟಿಂಗ್ ಆರಂಭವಾಗುತ್ತೆ. ಕರ್ನಾಟಕ ಭವನದವರೆಗೂ ಕೂಡ ಬಂದರು. ಬಟ್ CM ಅವ್ರನ್ನ ಭೇಟಿನೂ ಆಗ್ಲಿಲ್ವಂತ ಕಾಣಿಸುತ್ತೆ. ಹಾಗೆ ಬಂದು ಹಾಗೆ ಹೋದಂಗಾಯ್ತು. ನಾನು ಈ ವಿಚಾರದಲ್ಲಿ ಮಾತಾಡಲಿಕ್ಕೆ ನನಗೆ ಅವರು ಯಾರು ಇದು ಕೊಡಲಿಲ್ಲ, ಅನುಮತಿನೂ ಕೊಟ್ಟಿರೋದಿಲ್ಲ, ಇದು ಅಥರೈಸ್ ಮಾಡಿ. ಅದರಿಂದಾಗಿ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದು. ನೋಡಿ, ಅವರು ಅದಕ್ಕೆ ತಾನೇ ಮೀಟಿಂಗ್ ಕರ್ಸಿರೋದು. ಅದಕ್ಕೆ ಅಂತ ನನ್ಗೆ ಗೊತ್ತಿಲ್ಲ. ಮೀಟಿಂಗ್ ಕರ್ಸಿದ್ದಾರೆ, ಮೀಟಿಂಗ್ ಕರ್ಸಿದ ಮೇಲೆ ಹೇಳ್ತಾರೆ. ನೋಡಿ, ಕೇಳಿ, ಈಗ ನಮ್ಮ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಇಲ್ಲಿ. ಅವರು AICC ಪ್ರೆಸಿಡೆಂಟ್ನ ಮೀಟ್ ಮಾಡಿ ಹೋಗ್ತಿದ್ದಾರೆ. ಅಲ್ಲಿ ಏನು ನಿರ್ಧಾರ ಆಗ್ತದೆ ನನಗೇನು ಗೊತ್ತಾಗ್ತದೆ. ಗೊಂದಲನೇ ಇಲ್ಲ ನನ್ನ ಪ್ರಕಾರ. ಮತ್ತೆ ಡೆಲ್ಲಿಗೆ ಇಷ್ಟು ಜನ ಬಂದು ಇಷ್ಟು ಜನ ನೋಡಿ, ಡೆಲ್ಲಿ ನಾವು ಕಾಂಗ್ರೆಸ್ ಅವರು ಈಗಲ್ಲ, ಮೊದಲಿಂದ ನಾವು ಡೆಲ್ಲಿ ವಿಸಿಟ್ ಮಾಡಿದವ್ರೆ. ನಾವು ನಮ್ಮ ಹೆಡ್ ಕ್ವಾರ್ಟರ್ಸ್ ಇರೋದು, ನಮ್ಮ ಇರೋದು ಡೆಲ್ಲಿಯಲ್ಲಿ. ನಾವ್ಯಾಕೆ ಬರಬಾರ್ದು? ನೀವು BJP ಅವ್ರನ್ನ ಕೇಳ್ಬೋದು, ಅವ್ರು ಬರೋದಿಲ್ಲ. ನೋಡಿ, ಅದು ನನಗೇನು ಗೊತ್ತು. ಅಲ್ಲಿ ಏನ್ ಅಲ್ಲ, ಅವರು ನೋಡಿ ಏನ್ ಚರ್ಚೆ ಮಾಡ್ತಾರೆ ನನಗೆಲ್ಲ ಹೇಳಿದ್ರೆ ನಾನು ಹೇಳ್ತಿದ್ದೆ. ನಾನೇನು ಆತ್ಮೀಯರೇನಿಲ್ಲ, ನಾನೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಅಷ್ಟೇ. ಸೊ ಬಾಯಿ ತಪ್ಪಿ ಒಂದ್ಸತ್ತೆ ಹೊರಗಡೆ ಬಂದ್ಬಿಡುತ್ತೆ ಒಂದೊಂದ್ಸಲ. ಆಮೇಲೆ ಇಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಚೆನ್ನಾಗಿತ್ತು ಅದು.